ಇಂದಿನ ಭಾಷೆಯಲ್ಲಿ ಯೇಸು ನಮಗೆ ಹೀಗೆ ಹೇಳುತ್ತಿದ್ದಾನೆ, ನಮ್ಮ ಜೀವನವನ್ನು ಬಲವಾದ ಎತ್ತರದ ಅಡಿಪಾಯದ ಮೇಲೆ ನಿರ್ಮಿಸಬೇಕು, ಅಲ್ಲಿ ಪ್ರವಾಹಗಳು ಅಥವಾ ಗಾಳಿಗಳು ಅಲುಗಾಡಿಸುವುದಿಲ್ಲ. ನಮ್ಮ ಜೀವನ ಮತ್ತು ನಮ್ಮ ನಂಬಿಕೆಯನ್ನು ಘನ ಅಡಿಪಾಯಗಳ ಮೇಲೆ ನಿರ್ಮಿಸದಿದ್ದರೆ ಒಂದು ದಿನ ಅವು ಕುಸಿಯುತ್ತವೆ. ಆಗಮನವು ನಮಗೆ ಶಾಂತ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳುತ್ತದೆ. ನೀವು ನಿಜವಾಗಿಯೂ ಯಾವ ಅಡಿಪಾಯದ ಮೇಲೆ ನಿಮ್ಮ ಜೀವನವನ್ನು ನಿರ್ಮಿಸುತ್ತಿದ್ದೀರಿ? ಈ ಸಮಯದಲ್ಲಿ ಸಂತ ಜಾನ್ ಬ್ಯಾಪ್ಟಿಸ್ಟ್ ಆಗಮಿಸುತ್ತಾನೆ, ಆಧ್ಯಾತ್ಮಿಕ ಹಿಮ್ಮೆಟ್ಟುವಿಕೆ ಬೋಧಕ ಮತ್ತು ಆಧ್ಯಾತ್ಮಿಕ ಬುಲ್ಡೋಜರ್ ಆಗಿ. ಅವನು ನಮ್ಮ ಜೀವನವನ್ನು ಅಲಂಕರಿಸಲು ಬರುವುದಿಲ್ಲ, ಅವನು ನಮ್ಮ ಅಡಿಪಾಯಗಳನ್ನು ಪರೀಕ್ಷಿಸಲು ಬರುತ್ತಾನೆ. ನಮ್ಮ ಕಾರ್ಯನಿರತ ದಿನಗಳ ಅರಣ್ಯದಲ್ಲಿ ನಿಂತು ಅವನು ಕರೆಯುತ್ತಾನೆ, ಕರ್ತನ ಮಾರ್ಗವನ್ನು ಸಿದ್ಧಪಡಿಸಿ. ಅವನ ಧ್ವನಿ ಕೆಲವೊಮ್ಮೆ ಕಠಿಣವಾಗಿರಬಹುದು, ಆದರೆ ಅದು ಪ್ರೀತಿಯಿಂದ ತುಂಬಿರುತ್ತದೆ. ಪರೀಕ್ಷೆಗಳು ಬಂದಾಗಲೂ ನಾವು ದೃಢವಾಗಿ ನಿಲ್ಲಬೇಕು ಎಂಬುದು ಅವನ ಬಯಕೆ. ಇದನ್ನು ವಿವರಿಸಲು ಇಲ್ಲಿ ಒಂದು ಸಣ್ಣ ಕಥೆ ಇದೆ. ಬಿರುಗಾಳಿಯ ನಂತರ ಮನೆಯನ್ನು ದುರಸ್ತಿ ಮಾಡಲು ಕೆಲಸಗಾರನನ್ನು ಕರೆಯಲಾಯಿತು. ಹೊರಗಿನಿಂದ ಮನೆ ಸುಂದರವಾಗಿ ಕಾಣುತ್ತಿತ್ತು, ತಾಜಾ ಬಣ್ಣ, ಉತ್ತಮ ಕಿಟಕಿಗಳು, ಘನಚಾವಣಿ. ಆದರೆ ಭಾರೀ ಮಳೆ ಬಂದಾಗ ಗೋಡೆಗಳು ಬಿರುಕು ಬಿಟ್ಟವು ಮತ್ತು ನೆಲ ನಡುಗಿತು. ಕುಟುಂಬವು ಮಧ್ಯರಾತ್ರಿಯಲ್ಲಿ ಓಡಿ ಹೋಗಬೇಕಾಯಿತು. ಕೆಲಸಗಾರ ಹೇಳಿದ, ನಿಮ್ಮ ತೊಂದರೆ ಗಾಳಿಯಿಂದ ಪ್ರಾರಂಭವಾಗಲಿಲ್ಲ, ನೀವು ನಿಮ್ಮ ಅಡಿಪಾಯವನ್ನು ಪರಿಶೀಲಿಸದ ಕಾರಣ ಅದು ಸಂಭವಿಸಿತು. ಜಾನ್ ನಿಖರವಾಗಿ ಹಾಗೆ ಮಾಡುತ್ತಾನೆ. ನಮ್ಮ ತಾಜಾ ಬಣ್ಣ, ನಮ್ಮ ಧಾರ್ಮಿಕ ಆಚರಣೆಗಳು, ನಮ್ಮ ಪವಿತ್ರ ಪದಗಳು, ನಮ್ಮ ಒಳ್ಳೆಯ ಖ್ಯಾತಿ ಅವನಿಗೆ ಇಷ್ಟವಾಗುವುದಿಲ್ಲ. ಅವನು ನೇರವಾಗಿ ಅಡಿಪಾಯಕ್ಕೆ ಹೋಗಿ ಕೇಳುತ್ತಾನೆ, ನೀವು ಯಾವುದರ ಮೇಲೆ ನಿಂತಿದ್ದೀರಿ? ಪ್ರಾರ್ಥನೆಯ ಮೇಲೆ? ಹೆಮ್ಮೆಯ ಮೇಲೆ? ನಂಬಿಕೆಯ ಮೇಲೆ? ಭಯದ ಮೇಲೆ? ದೇವರ ವಾಕ್ಯದ ಮೇಲೆ? ಪ್ರಪಂಚದ ಅಭಿಪ್ರಾಯದ ಮೇಲೆ? ಅಡಿಪಾಯ ದುರ್ಬಲವಾಗಿದ್ದರೆ ಗೋಡೆಗಳನ್ನು ಅಲಂಕರಿಸುವುದು ಪ್ರೀತಿಯಲ್ಲ. ನಿಜವಾದ ಪ್ರೀತಿ ಎಂದರೆ ಅಡಿಪಾಯವನ್ನು ಸ್ವಚ್ಛಗೊಳಿಸುವ ಮೂಲಕ ಮತ್ತು ಹೊಸದಾಗಿ ಪ್ರಾರಂಭಿಸುವುದು. ಜಾನ್ ಕ್ರಿಸ್ಮಸ್ಗೆ ಮೊದಲು ದೇವರು ಕಳುಹಿಸುವ ಪ್ರಬಲ ಧರ್ಮೋಪದೇಶಕ. ಎರಡನೇ ಅವಕಾಶಗಳ ಸಂತ, ನಾನು ನಂತರ ಬದಲಾಗುತ್ತೇನೆ ಎಂದು ಹೇಳುವವರಿಗೆ. ನನ್ನನ್ನು ಕ್ಷಮಿಸಿ, ನಾನು ಎಲ್ಲಿ ತಪ್ಪು ಮಾಡಿದೆ ಎಂದು ಕೇಳುವವರ ಸಂತ, ನಾನು ಇದನ್ನು ಹೇಗೆ ಸರಿಪಡಿಸಬಹುದು? ಮುಚ್ಚಿದ ಬಾಗಿಲುಗಳನ್ನು ತೆರೆಯಲು, ಹಳೆಯ ಗಾಯಗಳನ್ನು ಗುಣಪಡಿಸಲು ಮತ್ತು ಸಂಬಂಧಗಳನ್ನು ನವೀಕರಿಸಲು ಅವನು ಸಹಾಯ ಮಾಡುತ್ತಾನೆ. ಜಾನ್ ಕೂಡ ಒಬ್ಬ ಆಧ್ಯಾತ್ಮಿಕ ಬುಲ್ಡೋಜರ್, ಆದರೆ ನಮ್ಮ ಸಮಾಜದಲ್ಲಿ ಬಡವರು ಮತ್ತು ದುರ್ಬಲರನ್ನು ಅನ್ಯಾಯವಾಗಿ ಹತ್ತಿಕ್ಕಲು ಬಳಸುವ ಬುಲ್ಡೋಜರ್ಗಳಂತೆ ಅಲ್ಲ, ಅವು ಮನೆಗಳು ಮತ್ತು ಜೀವನವನ್ನು ನಾಶ ಮಾಡುತ್ತವೆ. ಜಾನ್ನ ಬುಲ್ಡೋಜರ್ ದುರ್ಬಲರಿಗೆ ದೇವರಿಗೆ ದಾರಿ ಮಾಡಿಕೊಡುತ್ತದೆ. ಯೇಸು ಸ್ವತಃ ನಿಜವಾದ ನಿರ್ಮಾಪಕ. ಅವನು ಜನರನ್ನು ಒಡೆಯುವುದಿಲ್ಲ, ಜನರನ್ನು ಒಡೆಯುವ ಕಾರಣಗಳನ್ನು, ಪಾಪ, ದ್ವೇಷ, ಅನ್ಯಾಯ, ಹತಾಶೆ, ಅವನು ಒಡೆಯುತ್ತಾನೆ, ಅದು ಜನರನ್ನು ಒಡೆಯುತ್ತದೆ. ಅಡಿಪಾಯ ಶುದ್ಧವಾಗಿದ್ದರೆ ನಾವು ಉನ್ನತ, ಹೆಚ್ಚು ಘನವಾದ ಅಡಿಪಾಯದ ಮೇಲೆ ಹೇಗೆ ನಿರ್ಮಿಸುತ್ತೇವೆ? ಯೇಸು ನಮಗೆ ಬಲವಾದ ಅಡಿಪಾಯವನ್ನು ನೀಡಿದ್ದಾನೆ ಮತ್ತು ಅವುಗಳನ್ನು ಅಭ್ಯಾಸ ಮಾಡಲು ಆಗಮನವು ಅತ್ಯುತ್ತಮ ಸಮಯ. ವೈಯಕ್ತಿಕ ಪ್ರಾರ್ಥನೆ. ಪ್ರತಿದಿನ ದೇವರೊಂದಿಗೆ ಮಾತನಾಡಿ. ಪ್ರಾರ್ಥನೆಯು ದೇವರ ಪ್ರೀತಿ ಮತ್ತು ನಮ್ಮ ಪ್ರೀತಿಯನ್ನು ಒಂದುಗೂಡಿಸುತ್ತದೆ. ನಂಬಿಕೆ. ಜೀವನವು ಅಸ್ಪಷ್ಟವಾಗಿದ್ದರೂ ಸಹ ಯೇಸುವಿನಲ್ಲಿ ನಂಬಿಕೆ ಇರಿಸಿ. ದೈನಂದಿನ ಧರ್ಮಗ್ರಂಥ ಓದುವಿಕೆ. ಇದು ದೇವರ ಪ್ರೇಮ ಪತ್ರ, ಜೆಸ್ಸಿಯ ಮೂಲದಿಂದ ಚಿಗುರಿನ ಭರವಸೆ. ದೇವರು ಅದು ಸತ್ತಂತೆ ತೋರಿದರೂ ಹೊಸ ಜೀವನವನ್ನು ಸೃಷ್ಟಿಸುತ್ತಾನೆ. ಕ್ರಿಶ್ಚಿಯನ್ ಸಮುದಾಯ. ನಮ್ಮನ್ನು ಬೆಂಬಲಿಸುವ ಮತ್ತು ಪ್ರೋತ್ಸಾಹಿಸುವ ಜನರು. ದೇವರ ಕಡೆಗೆ ಯಾರ ಪ್ರಯಾಣವೂ ಒಂಟಿಯಾಗಿಲ್ಲ. ಕರುಣೆ. ನೋವಿನಲ್ಲಿರುವವರನ್ನು ಭೇಟಿ ಮಾಡಿ ಅವರಿಗೆ ಸಹಾಯ ಮಾಡಿ. ಮೌನ ಮತ್ತು ಧ್ಯಾನ. ದೇವರ ಧ್ವನಿಯನ್ನು ಕೇಳಲು ಪ್ರತಿದಿನ ಕೆಲವು ನಿಮಿಷಗಳನ್ನು ಮೀಸಲಿಡಿ. ತಾಳ್ಮೆ. ಧೈರ್ಯ ಮತ್ತು ನಮ್ರತೆಯೊಂದಿಗೆ ಸಂಬಂಧಗಳನ್ನು ಮರುಸ್ಥಾಪಿಸಿ. ಭರವಸೆ ಮತ್ತು ಸಂತೋಷ. ದೇವರೊಂದಿಗೆ ನಾವು ಯಾವಾಗಲೂ ಹೊಸದಾಗಿ ಪ್ರಾರಂಭಿಸಬಹುದು. ಸೇವೆ. ನಮ್ಮ ಸಮಯ, ಪ್ರತಿಭೆ ಮತ್ತು ಸಂಪನ್ಮೂಲಗಳನ್ನು ದೇವರ ಕೆಲಸಕ್ಕಾಗಿ, ವಿಶೇಷವಾಗಿ ಜೀವನವು ಛಿದ್ರಗೊಂಡವರಿಗಾಗಿ ಬಳಸಿ. ಕಳೆದ ವಾರ ನಾವು ಹೊಸ ಪ್ರಾರ್ಥನಾ ವರ್ಷವನ್ನು ಪ್ರಾರಂಭಿಸಿದ್ದೇವೆ. ಆಧ್ಯಾತ್ಮಿಕವಾಗಿ ಇದು ನಮ್ಮ ನಿಜವಾದ ಹೊಸ ವರ್ಷ, ಹೊಸ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಮಯ, ಹೆಚ್ಚು ಪ್ರಾರ್ಥಿಸಲು, ಹೆಚ್ಚು ಪ್ರೀತಿಸಲು, ವಿಭಿನ್ನವಾಗಿ ಬದುಕಲು. ಈಗ ಆಗಮನದ ಈ ಆರಂಭಿಕ ಋತುವು ವಿಶೇಷವಾಗಿ ಜಾನ್ ದಿ ಬ್ಯಾಪ್ಟಿಸ್ಟ್ನಂತಿದೆ. ಅವನು ನಿಮ್ಮ ಹೃದಯದ ಮರುಭೂಮಿಯಲ್ಲಿ ಪವಿತ್ರ ಬುಲ್ಡೋಜರ್ನೊಂದಿಗೆ ನಿಂತಿರುವುದನ್ನು ಕಲ್ಪಿಸಿಕೊಳ್ಳಿ. ಅವನು ನಿಮ್ಮ ದುರ್ಬಲ ಸ್ಥಳಗಳನ್ನು ನೋಡುತ್ತಾನೆ ಮತ್ತು ಪ್ರೀತಿಯಿಂದ ಹೇಳುತ್ತಾನೆ, ಇದನ್ನು ಸ್ವಚ್ಛಗೊಳಿಸೋಣ. ಈಗ ಪ್ರಾರಂಭಿಸೋಣ. ಈಗ ಪ್ರಾರಂಭಿಸೋಣ. ನಂತರ ಅಲ್ಲ, ಈಗ. ಪ್ರವಾದಿ ಯೆಶಾಯನು ಹೇಳುತ್ತಾನೆ, ಇಷಯನ ಬೇರುಗಳಿಂದ ಚಿಗುರು ಹೊರಬರುತ್ತದೆ.
ಅದು ಸತ್ತಂತೆ ಕಾಣುವ ಸ್ಥಳದಲ್ಲಿ ಹೊಸ ಜೀವನವು ಉದಯಿಸುತ್ತದೆ. ಬದಲಾವಣೆ ಬರುತ್ತದೆ. ಹೊಸ ಪ್ರಾರಂಭವಾಗುತ್ತದೆ. ಈ ಆಗಮನದಲ್ಲಿ ಹುಟ್ಟುಹಬ್ಬದ ಮಗುವಿಗೆ ಮಾತ್ರವಲ್ಲದೆ ಮತ್ತೆ ಮಹಿಮೆಯಲ್ಲಿ ಬರುವ ರಾಜನಿಗಾಗಿಯೂ ನಾವು ಸಿದ್ಧರಾಗೋಣ. ದೇವರು ನಮ್ಮೊಳಗಿನ ದೌರ್ಬಲ್ಯ ಮತ್ತು ಸುಳ್ಳನ್ನು ತೆಗೆದುಹಾಕಲಿ ಮತ್ತು ಯಾವುದೇ ಗಾಳಿಯು ಅಲುಗಾಡಿಸಲಾಗದ ಘನ ಅಡಿಪಾಯದ ಮೇಲೆ ನಮ್ಮ ಜೀವನವನ್ನು ನಿರ್ಮಿಸಲು ಆತನು ನಮಗೆ ಸಹಾಯ ಮಾಡಲಿ.